ಗೆಲ್ಲಬೇಕು ಎಂಬ ಹಠ, ಜೀವನದಲ್ಲಿ ಏನಾದರೂ ದೊಡ್ಡದನ್ನು ಸಾಧಿಸಬೇಕು ಎಂಬ ಛಲ ಇರುವ ಪ್ರತಿಯೊಬ್ಬರಿಗೂ ಬದುಕು ಬದಲಿಸುವ ನಿಮ್ಮ ನೆಚ್ಚಿನ ಕನ್ನಡ ಬುಕ್ಸ್ ನಾಲೆಜ್ ವಾಹಿನಿಗೆ ಪ್ರೀತಿಯ ಸ್ವಾಗತ. ನಾವೆಲ್ಲರೂ ಜೀವನದಲ್ಲಿ ಯಶಸ್ಸು, ಹಣ, ನೆಮ್ಮದಿ ಎಲ್ಲವನ್ನೂ ಹುಡುಕಿಕೊಂಡು ಪ್ರತಿದಿನ ಓಡುತ್ತಿದ್ದೇವೆ. ಆದರೆ ನಿಜವಾದ ಯಶಸ್ಸು ಎಂದರೇನು? ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದರೂ ರಾತ್ರಿ ಮಲಗಿದರೆ ನೆಮ್ಮದಿಯ ನಿದ್ದೆ ಬರುತ್ತಿಲ್ಲ ಎಂದರೆ ಆ ಹಣಕ್ಕೆ ಬೆಲೆ ಇದೆಯೇ? ಖಂಡಿತ ಇಲ್ಲ. ಎಷ್ಟೇ ಹಣವಿದ್ದರೂ ಏನೋ ಕಳೆದುಕೊಂಡಂತಹ ಒಂಟಿತನ ನಿಮ್ಮನ್ನು ಕಾಡುತ್ತಿದ್ದರೆ ಆ ಯಶಸ್ಸು ಅಪೂರ್ಣ. ಇದೇ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಹೊರಟವನು ಜೂಲಿಯನ್ ಮ್ಯಾಂಟಲ್ ಎಂಬ ಅತ್ಯಂತ ಶ್ರೀಮಂತ ವಕೀಲ. ತನ್ನೆಲ್ಲ ಆಸ್ತಿಯನ್ನು, ತಾನು ಅತಿಯಾಗಿ ಪ್ರೀತಿಸುತ್ತಿದ್ದ ದುಬಾರಿ ಫೆರಾರಿ ಕಾರನ್ನು ಮಾರಿ ಹಿಮಾಲಯಕ್ಕೆ ಹೋದ ಆತನ ಕಥೆ ಇಡೀ ಪ್ರಪಂಚದ ಕೋಟ್ಯಾಂತರ ಜನರ ಜೀವನವನ್ನೇ ಬದಲಾಯಿಸಿದೆ. ರಾಬಿನ್ ಶರ್ಮಾ ಅವರು ಬರೆದಿರುವ ದಿ ಮಾಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ ಎಂಬ ಈ ಅದ್ಭುತ ಪುಸ್ತಕದ ಪ್ರತಿಯೊಂದು ಪುಟವೂ ನಮ್ಮ ಜೀವನಕ್ಕೆ ಒಂದು ಹೊಸ ಪಾಠವನ್ನು ಕಲಿಸುತ್ತದೆ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಈ ಪುಸ್ತಕದಲ್ಲಿರುವ ಒಟ್ಟು 13 ಅಧ್ಯಾಯಗಳನ್ನು ಒಂದೊಂದಾಗಿ ಬಹಳ ವಿವರವಾಗಿ ಮತ್ತು ಆಳವಾಗಿ ತಿಳಿದುಕೊಳ್ಳೋಣ. ಪ್ರತಿಯೊಂದು ಅಧ್ಯಾಯವೂ ನಿಮ್ಮನ್ನು ಹೊಸದೊಬ್ಬ ವ್ಯಕ್ತಿಯನ್ನಾಗಿ ರೂಪಿಸುವ ಶಕ್ತಿ ಹೊಂದಿದೆ. ಆದ್ದರಿಂದ ಈ ವಿಡಿಯೋದ ಪ್ರತಿಯೊಂದು ನಿಮಿಷವೂ ಅತ್ಯಮೂಲ್ಯವಾಗಿದೆ. ವಿಡಿಯೋವನ್ನು ಎಲ್ಲಿಯೂ ತಪ್ಪಿಸದೆ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ. ಕಥೆ ಶುರು ಮಾಡುವ ಮುನ್ನ ನಮ್ಮ ವಾಹಿನಿಯ ಈ ಸಣ್ಣ ಪ್ರಯತ್ನ ನಿಮಗೆ ಇಷ್ಟವಾಗುತ್ತಿದ್ದರೆ ದಯವಿಟ್ಟು ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಕನ್ನಡ ಬುಕ್ಸ್ ನಾಲೆಜ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಬನ್ನಿ, ಜೂಲಿಯನ್ ಮ್ಯಾಂಟಲ್ನ ಈ ಅದ್ಭುತ ಪಯಣವನ್ನು ಶುರು ಮಾಡೋಣ. ಅಧ್ಯಾಯ 1: ಎಚ್ಚರಿಕೆಯ ಗಂಟೆ. ಜೂಲಿಯನ್ ಮ್ಯಾಂಟಲ್ ಕೇವಲ ಒಬ್ಬ ಸಾಮಾನ್ಯ ವಕೀಲನಾಗಿರಲಿಲ್ಲ. ಆತ ದೇಶದ ಅತ್ಯಂತ ಪ್ರಸಿದ್ಧ, ಯಶಸ್ವಿ ಹಾಗೂ ಶ್ರೀಮಂತ ವಕೀಲನಾಗಿದ್ದನು. ಆತನ ಬಳಿ ಜಗತ್ತಿನ ಎಲ್ಲಾ ಸುಖಭೋಗಗಳಿದ್ದವು. ವಾಸಿಸಲು ಅರಮನೆಯಂತಹ ಬಂಗಲೆ, ಸ್ವಂತ ಓಡಾಟಕ್ಕೆ ಒಂದು ಖಾಸಗಿ ವಿಮಾನ ಮತ್ತು ಆತ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಕೆಂಪು ಬಣ್ಣದ ದುಬಾರಿ ಫೆರಾರಿ ಕಾರು. ಆತ ನ್ಯಾಯಾಲಯದ ಒಳಗೆ ಕಾಲಿಟ್ಟರೆ ಸಾಕು, ಎದುರಾಳಿಗಳು ಭಯದಿಂದ ನಡುಗುತ್ತಿದ್ದರು. ಆತನಿಗೆ ಸೋಲು ಎಂಬುದೇ ತಿಳಿದಿರಲಿಲ್ಲ. ಹಣ ಮತ್ತು ಕೀರ್ತಿಯ ಬೆನ್ನೇರಿ ಹೊರಟಿದ್ದ ಜೂಲಿಯನ್ ದಿನದ 18 ಗಂಟೆಗಳ ಕಾಲ ಬಿಡುವಿಲ್ಲದೆ ಯಂತ್ರದಂತೆ ದುಡಿಯುತ್ತಿದ್ದನು. ಯಾವುದೇ ಬೆಲೆ ಇರಲಿ, ಗೆಲ್ಲಲೇಬೇಕು ಎಂಬ ಆಸೆ ಆತನಲ್ಲಿ ಎಷ್ಟಿತ್ತೆಂದರೆ ಆತ ತನ್ನ ಆರೋಗ್ಯ, ತನ್ನ ಕುಟುಂಬ ಮತ್ತು ತನ್ನ ನೆಮ್ಮದಿಯನ್ನೇ ಸಂಪೂರ್ಣವಾಗಿ ಮರೆತುಬಿಟ್ಟಿದ್ದನು. 53 ವರ್ಷ ವಯಸ್ಸಿನ ಆತ ನೋಡಲು 70 ವರ್ಷದ ವೃದ್ಧನಂತೆ ಕಾಣುತ್ತಿದ್ದನು. ಆತನ ಮುಖದಲ್ಲಿ ಕಳೆ ಇರಲಿಲ್ಲ, ಕಣ್ಣುಗಳಲ್ಲಿ ಹೊಳಪಿರಲಿಲ್ಲ, ಮುಖದ ಮೇಲೆ ಸುಕ್ಕುಗಳು ಮೂಡಿದ್ದವು. ಆತ ಕೇವಲ ಹಣದ ರಾಶಿಯ ಮೇಲೆ ಕುಳಿತಿದ್ದ ಒಬ್ಬ ಅತೀವ ದುಃಖಿ ಮನುಷ್ಯನಾಗಿದ್ದನು. ಪ್ರತಿದಿನ ರಾತ್ರಿ ಆತನಿಗೆ ನಿದ್ದೆ ಬರುತ್ತಿರಲಿಲ್ಲ. ಏನೋ ಒಂದು ರೀತಿಯ ಖಾಲಿಪನ ಆತನನ್ನು ಕಾಡುತ್ತಲೇ ಇತ್ತು. ಒಂದು ದಿನ ಕಿಕ್ಕಿರಿದು ತುಂಬಿದ್ದ ನ್ಯಾಯಾಲಯದಲ್ಲಿ ಆತ ಒಂದು ದೊಡ್ಡ ಪ್ರಕರಣದ ವಾದ ಮಾಡುತ್ತಿದ್ದನು. ಇಡೀ ನ್ಯಾಯಾಲಯ ಮೌನವಾಗಿ ಆತನ ವಾದವನ್ನು ಕೇಳುತ್ತಿತ್ತು. ಇದ್ದಕ್ಕಿದ್ದಂತೆ ಆತನ ಎದೆಯಲ್ಲಿ ಭಾರೀ ನೋವು ಕಾಣಿಸಿಕೊಂಡಿತು. ಆತನಿಗೆ ಬೆವರು ಸುರಿಯಲಾರಂಭಿಸಿತು. ಕಣ್ಣುಗಳು ಕತ್ತಲಾದವು. ಉಸಿರಾಡಲು ವಿಪರೀತ ಕಷ್ಟವಾಯಿತು. ಮುಂದೇನಾಗುತ್ತಿದೆ ಎಂದು ತಿಳಿಯುವ ಮುನ್ನವೇ ಆ ಮಹಾನ್ ವಕೀಲ ಎಲ್ಲರ ಮುಂದೆಯೇ ನೆಲದ ಮೇಲೆ ಕುಸಿದು ಬಿದ್ದನು. ಆತನಿಗೆ ಭಾರೀ ಹೃದಯಾಘಾತವಾಗಿತ್ತು. ಆತನನ್ನು ತಕ್ಷಣವೇ ಆಸ್ಪತ್ರೆಗೆ ಸೇರಿಸಲಾಯಿತು. ಸಾವು ಬದುಕಿನ ನಡುವೆ ಆಸ್ಪತ್ರೆಯ ಹಾಸಿಗೆಯಲ್ಲಿ ಹೋರಾಡಿ ಕಣ್ತೆರೆದ ಜೂಲಿಯನ್ಗೆ ವೈದ್ಯರು ಒಂದು ಕಟು ಸತ್ಯವನ್ನು ಹೇಳಿದರು. ಜೂಲಿಯನ್, ನೀನು ನಿನ್ನ ಈ ಒತ್ತಡದ ವಕೀಲ ವೃತ್ತಿಯನ್ನು ಹೀಗೆಯೇ ಮುಂದುವರಿಸಿದರೆ ಖಂಡಿತ ಸಾಯುತ್ತೀಯ. ನಿನಗೆ ನಿನ್ನ ಕೆಲಸ ಮತ್ತು ಹಣ ಬೇಕೋ ಅಥವಾ ನಿನ್ನ ಪ್ರಾಣ ಬೇಕೋ ನೀನೇ ನಿರ್ಧರಿಸು ಎಂದು ಕೊನೆಯ ಎಚ್ಚರಿಕೆ ನೀಡಿದರು. ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿದ್ದ ಜೂಲಿಯನ್ಗೆ ತನ್ನ ಇಡೀ ಜೀವನ ಒಂದು ದೊಡ್ಡ ಶೂನ್ಯ ಎಂದು ಅನಿಸತೊಡಗಿತು. ತಾನು ಹಗಲಿರುಳು ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿ, ತಾನು ಅತಿಯಾಗಿ ಪ್ರೀತಿಸುತ್ತಿದ್ದ ಕೆಂಪು ಬಣ್ಣದ ಫೆರಾರಿ ಕಾರು, ತನ್ನ ಬ್ಯಾಂಕ್ ಖಾತೆಯಲ್ಲಿರುವ ಕೋಟ್ಯಾಂತರ ರೂಪಾಯಿ ಹಣ ಯಾವುದೂ ತನ್ನ ಪ್ರಾಣವನ್ನು ಉಳಿಸಲು ಮತ್ತು ತನಗೆ ನೆಮ್ಮದಿ ನೀಡಲು ಸಾಧ್ಯವಿಲ್ಲ ಎಂಬ ಕಟು ಸತ್ಯ ಅವನಿಗೆ ಅರಿವಾಯಿತು. ಇದೇ ಆತನ ಜೀವನದ ಅತೀ ದೊಡ್ಡ ಎಚ್ಚರಿಕೆಯ ಗಂಟೆಯಾಗಿತ್ತು. ಆ ಕ್ಷಣವೇ ಜೂಲಿಯನ್ ಒಂದು ಅತ್ಯಂತ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡನು. ತನ್ನೆಲ್ಲ ಆಸ್ತಿಯನ್ನು ಮಾರಿ, ತನ್ನ ದುಬಾರಿ ಕಾರನ್ನು ಮಾರಿ, ತನ್ನ ವಕೀಲ ವೃತ್ತಿಗೆ ಶಾಶ್ವತವಾಗಿ ವಿದಾಯ ಹೇಳಿದನು. ನಿಜವಾದ ನೆಮ್ಮದಿ ಮತ್ತು ಜ್ಞಾನವನ್ನು ಹುಡುಕಿಕೊಂಡು ಎಲ್ಲವನ್ನೂ ತ್ಯಜಿಸಿ
ಭಾರತದ ಹಿಮಾಲಯದ ಕಡೆಗೆ ತನ್ನ ಪ್ರಯಾಣವನ್ನು ಬೆಳೆಸಿದನು. ಅಧ್ಯಾಯ 2 ನಿಗೂಢ ಅತಿಥಿ ಮತ್ತು ಸಿವಾನಾದ ಸನ್ಯಾಸಿಗಳು. ಜೂಲಿಯನ್ ಮ್ಯಾಂಟಲ್ ತನ್ನೆಲ್ಲ ಆಸ್ತಿಯನ್ನು ಮಾರಿ ಹಿಮಾಲಯಕ್ಕೆ ಹೋದ ನಂತರ ಬರೋಬ್ಬರಿ 3 ವರ್ಷಗಳ ಕಾಲ ಆತನ ಬಗ್ಗೆ ಯಾರಿಗೂ ಯಾವುದೇ ಮಾಹಿತಿ ಇರಲಿಲ್ಲ. ಆತ ಬದುಕಿದ್ದಾನೋ ಅಥವಾ ಸತ್ತಿದ್ದಾನೋ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಹೀಗಿರುವಾಗ ಒಂದು ದಿನ ಆತನ ಹಳೆಯ ಸ್ನೇಹಿತ ಮತ್ತು ಸಹೋದ್ಯೋಗಿ ಜಾನ್ ತನ್ನ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ. ಆಗ ಒಬ್ಬ ನಿಗೂಢ ವ್ಯಕ್ತಿ ಬಾಗಿಲು ತಟ್ಟುತ್ತಾನೆ. ಜಾನ್ ಬಾಗಿಲು ತೆಗೆದು ನೋಡಿದಾಗ ಆತನ ಕಣ್ಣುಗಳನ್ನು ಆತನೇ ನಂಬಲು ಸಾಧ್ಯವಾಗುವುದಿಲ್ಲ. ಬಾಗಿಲಿನಲ್ಲಿ ನಿಂತಿದ್ದ ಆ ವ್ಯಕ್ತಿ ನೋಡಲು ಅತ್ಯಂತ ಯುವಕನಾಗಿದ್ದನು. ಆತನ ಮುಖದಲ್ಲಿ ಅದ್ಭುತವಾದ ತೇಜಸ್ಸು ಮತ್ತು ಹೊಳಪಿತ್ತು. ಕಣ್ಣುಗಳಲ್ಲಿ ಪ್ರಶಾಂತವಾದ ಶಾಂತಿ ಮನೆ ಮಾಡಿತ್ತು. ಆತನ ದೇಹದಲ್ಲಿ ಅಪಾರವಾದ ಶಕ್ತಿ ಎದ್ದು ಕಾಣುತ್ತಿತ್ತು. ಆ ಯುವಕ ಬೇರಾರೂ ಅಲ್ಲ, ಸಾವು ಬದುಕಿನ ನಡುವೆ ಹೋರಾಡಿ ತನ್ನ ಕೆಂಪು ಬಣ್ಣದ ಫೆರಾರಿ ಕಾರನ್ನು ಮಾರಿ ಹೋದ ಅದೇ ಯಶಸ್ವಿ ವಕೀಲ ಜೂಲಿಯನ್ ಮ್ಯಾಂಟಲ್ ಆಗಿದ್ದನು. ಜಾನ್ಗೆ ಆಶ್ಚರ್ಯದ ಕಟ್ಟೆ ಒಡೆಯಿತು. 3 ವರ್ಷಗಳ ಹಿಂದೆ 53 ವರ್ಷ ವಯಸ್ಸಿನ, ಮುಖವೆಲ್ಲ ಸುಕ್ಕುಗಟ್ಟಿದ್ದ, ಅನಾರೋಗ್ಯದಿಂದ ಬಳಲುತ್ತಿದ್ದ ವ್ಯಕ್ತಿ ಈಗ ಕೇವಲ 30 ವರ್ಷದ ಯುವಕನಂತೆ ಕಾಣುತ್ತಿದ್ದನು. ಆತನಲ್ಲಿದ್ದ ಆ ಒತ್ತಡ, ಆ ನೋವು, ಆ ಅಹಂಕಾರ ಎಲ್ಲವೂ ಸಂಪೂರ್ಣವಾಗಿ ಮಾಯವಾಗಿತ್ತು. ಒಳಗೆ ಬಂದ ಜೂಲಿಯನ್ ಜಾನನ್ನು ಅಪ್ಪಿಕೊಂಡು ತಾನು ಭಾರತದ ಹಿಮಾಲಯದಲ್ಲಿ ಕಳೆದ ಆ 3 ಅದ್ಭುತ ವರ್ಷಗಳ ಕಥೆಯನ್ನು ಹೇಳಲು ಶುರುಮಾಡುತ್ತಾನೆ. ತನ್ನ ಹಣ, ಆಸ್ತಿ, ಅಧಿಕಾರ ಎಲ್ಲವನ್ನೂ ತ್ಯಜಿಸಿದ ಮೇಲೆ ನಿಜವಾದ ನೆಮ್ಮದಿಯ ಹುಡುಕಾಟದಲ್ಲಿ ಜೂಲಿಯನ್ ಭಾರತದ ಅನೇಕ ಹಳ್ಳಿಗಳನ್ನು, ಪುಣ್ಯಕ್ಷೇತ್ರಗಳನ್ನು ಸುತ್ತುತ್ತಾನೆ. ಭಾರತದ ಆ ಸಂಸ್ಕೃತಿ ಮತ್ತು ಅಲ್ಲಿನ ಜನರ ಸರಳತೆ ಆತನಿಗೆ ಬಹಳ ಇಷ್ಟವಾಗುತ್ತದೆ. ಆದರೆ ಆತನಿಗೆ ನಿಜವಾದ ಜ್ಞಾನೋದಯವಾಗಿದ್ದು ಹಿಮಾಲಯದ ಅತ್ಯಂತ ಎತ್ತರವಾದ, ಮಂಜಿನಿಂದ ಆವೃತವಾದ ದುರ್ಗಮ ಬೆಟ್ಟಗಳಲ್ಲಿ. ಅಲ್ಲಿ ಆತನಿಗೆ ಕೃಷ್ಣನ್ ಎಂಬ ಒಬ್ಬ ಮಹಾನ್ ಯೋಗಿಯ ಭೇಟಿಯಾಗುತ್ತದೆ. ಆ ಯೋಗಿ ಕೂಡ ಒಂದು ಕಾಲದಲ್ಲಿ ಜೂಲಿಯನ್ನಂತೆಯೇ ಅತ್ಯಂತ ಯಶಸ್ವಿ ವಕೀಲನಾಗಿದ್ದನು. ಯೋಗಿ ಕೃಷ್ಣನ್ ಜೂಲಿಯನ್ಗೆ ಸಿವಾನಾ ಎಂಬ ಒಂದು ನಿಗೂಢ ಪ್ರದೇಶದ ಬಗ್ಗೆ ಹೇಳುತ್ತಾನೆ. ಸಿವಾನಾ ಎಂದರೆ ಜ್ಞಾನೋದಯದ ತಾಣ. ಅಲ್ಲಿ ಪ್ರಪಂಚದ ಅತ್ಯಂತ ಶ್ರೇಷ್ಠ, ಅಪಾರ ಜ್ಞಾನವುಳ್ಳ ಮತ್ತು ವಯಸ್ಸೇ ಆಗದ ಮಹಾನ್ ಸನ್ಯಾಸಿಗಳು ವಾಸಿಸುತ್ತಾರೆ ಎಂದು ತಿಳಿಯುತ್ತದೆ. ಆ ಸನ್ಯಾಸಿಗಳಿಗೆ ಮನುಷ್ಯನ ಮನಸ್ಸನ್ನು ನಿಯಂತ್ರಿಸುವ ಮತ್ತು ಜೀವನವನ್ನು ಅದ್ಭುತವಾಗಿ ಬದಲಾಯಿಸುವ ಪ್ರಾಚೀನ ರಹಸ್ಯಗಳು ತಿಳಿದಿವೆ ಎಂಬ ಸತ್ಯವನ್ನು ಕೃಷ್ಣನ್ ಹೇಳುತ್ತಾನೆ. ಇದನ್ನು ಕೇಳಿದ ಜೂಲಿಯನ್ಗೆ ಆ ಸಿವಾನಾದ ಸನ್ಯಾಸಿಗಳನ್ನು ನೋಡಲೇಬೇಕು ಎಂಬ ಹಠ ಹುಟ್ಟುತ್ತದೆ. ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಎಷ್ಟೋ ದಿನಗಳ ಕಾಲ ಆ ಚಳಿಯ ಮಂಜಿನ ಬೆಟ್ಟಗಳಲ್ಲಿ ಒಂಟಿಯಾಗಿ ನಡೆದು ದಾರಿಯೆಲ್ಲ ಕಷ್ಟಗಳನ್ನು ಅನುಭವಿಸಿ ಕೊನೆಗೂ ಜೂಲಿಯನ್ ಆ ಸಿವಾನಾದ ರಹಸ್ಯ ಜಾಗವನ್ನು ತಲುಪುತ್ತಾನೆ. ಅಲ್ಲಿ ಯೋಗಿ ರಾಮನ್ ಎಂಬ ಮಹಾನ್ ಗುರುವಿನ ಭೇಟಿಯಾಗುತ್ತದೆ. ಆ ಗುರುವಿನ ಆಶ್ರಯದಲ್ಲಿ ಜೂಲಿಯನ್ ತನ್ನ ಹೊಸ ಜೀವನವನ್ನು ಪ್ರಾರಂಭಿಸುತ್ತಾನೆ. ಯೋಗಿ ರಾಮನ್ ಜೂಲಿಯನ್ನಲ್ಲಿದ್ದ ಕಲಿಯುವ ಹಂಬಲವನ್ನು ನೋಡಿ ಒಂದು ಷರತ್ತನ್ನು ವಿಧಿಸುತ್ತಾರೆ. ನಾನು ನಿನಗೆ ಜೀವನದ ಆ 7 ಅದ್ಭುತ ರಹಸ್ಯಗಳನ್ನು ಹೇಳಿಕೊಡುತ್ತೇನೆ. ಆದರೆ ನೀನು ನಿನ್ನ ತಾಯ್ನಾಡಿಗೆ ಮರಳಿ ಈ ಜ್ಞಾನವನ್ನು ಜಗತ್ತಿನ ಪ್ರತಿಯೊಬ್ಬರಿಗೂ ಹಂಚಬೇಕು ಎಂದು ಹೇಳುತ್ತಾರೆ. ಅದಕ್ಕೆ ಒಪ್ಪಿದ ಜೂಲಿಯನ್ಗೆ ಯೋಗಿ ರಾಮನ್ ಆ 7 ರಹಸ್ಯಗಳನ್ನು ಹೇಳಿಕೊಡಲು ಶುರುಮಾಡುತ್ತಾರೆ. ಆ ರಹಸ್ಯಗಳೇನು ಎಂಬುದನ್ನು ಈಗ ಒಂದೊಂದಾಗಿ ತಿಳಿಯೋಣ. ಅಧ್ಯಾಯ 3 ಅದ್ಭುತವಾದ ಉದ್ಯಾನವನ ಮತ್ತು ಮನಸ್ಸಿನ ನಿಯಂತ್ರಣ. ಹಿಮಾಲಯದ ಆ ದಟ್ಟ ಕಾಡುಗಳಲ್ಲಿ ಸಿವಾನಾ ಎಂಬ ರಹಸ್ಯ ಪ್ರದೇಶದಲ್ಲಿ ಯೋಗಿ ರಾಮನ್ ಅವರಿಂದ ಜೂಲಿಯನ್ ಕಲಿಯುವ ಮೊದಲ ಪಾಠ ಶುರುವಾಗುತ್ತದೆ. ಯೋಗಿ ರಾಮನ್ ಜೂಲಿಯನ್ಗೆ ಕಣ್ಣು ಮುಚ್ಚಿ ಒಂದು ಸುಂದರವಾದ, ಹಸಿರಿನಿಂದ ಕಂಗೊಳಿಸುತ್ತಿರುವ ಅತ್ಯಂತ ಪ್ರಶಾಂತವಾದ ಉದ್ಯಾನವನವನ್ನು ಕಲ್ಪನೆ ಮಾಡಿಕೊಳ್ಳಲು ಹೇಳುತ್ತಾರೆ. ಆ ಉದ್ಯಾನವನದ ಮಧ್ಯದಲ್ಲಿ ನಿಂತಾಗ ಸಿಗುವ ಶಾಂತಿ ಮತ್ತು ನೆಮ್ಮದಿಯನ್ನು ಸಂಪೂರ್ಣವಾಗಿ ಅನುಭವಿಸಲು ಹೇಳುತ್ತಾರೆ. ಆಗ ಯೋಗಿ ರಾಮನ್ ಹೇಳುತ್ತಾರೆ, ಈ ಅದ್ಭುತವಾದ ಉದ್ಯಾನವನ ಬೇರಾವುದೂ ಅಲ್ಲ, ಅದುವೇ ನಮ್ಮ ಮನಸ್ಸು. ನಮ್ಮ ಮನಸ್ಸು ಒಂದು ಅತ್ಯಂತ ಫಲವತ್ತಾದ ಉದ್ಯಾನವನದಂತೆ. ಒಬ್ಬ ಶ್ರೇಷ್ಠ ತೋಟಗಾರ ತನ್ನ ಉದ್ಯಾನವನವನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೋ ಅಷ್ಟೇ ಎಚ್ಚರಿಕೆಯಿಂದ ನಾವು ನಮ್ಮ ಮನಸ್ಸನ್ನು ನೋಡಿಕೊಳ್ಳಬೇಕು. ಆ ತೋಟದಲ್ಲಿ ನಾವು ಹಣ್ಣು ಮತ್ತು ಹೂವಿನ ಬೀಜಗಳನ್ನು ಬಿತ್ತಿದರೆ ನಮಗೆ ರುಚಿಯಾದ ಹಣ್ಣುಗಳು ಹಾಗೂ ಸುಂದರವಾದ ಹೂವುಗಳು ಸಿಗುತ್ತವೆ. ಆದರೆ ಬೀಜಗಳನ್ನೇ ಬಿತ್ತದೆ ಹಾಗೇ ಬಿಟ್ಟರೆ ಅಲ್ಲಿ ಕಳೆ ಮತ್ತು ಮುಳ್ಳಿನ ಗಿಡಗಳು ತಾನಾಗಿಯೇ ಬೆಳೆದುಕೊಳ್ಳುತ್ತವೆ. ನಮ್ಮ ಮನಸ್ಸು ಕೂಡ ಅಷ್ಟೇ.
ನಾವು ಪ್ರತಿದಿನ ಎಂತಹ ಆಲೋಚನೆಗಳನ್ನು ನಮ್ಮ ಮನಸ್ಸಿಗೆ ಹಾಕುತ್ತೇವೆ ಎಂಬುದರ ಮೇಲೆ ನಮ್ಮ ಜೀವನದ ಯಶಸ್ಸು ಮತ್ತು ನೆಮ್ಮದಿ ನಿಂತಿರುತ್ತದೆ. ಒಂದು ದಿನದಲ್ಲಿ ಮನುಷ್ಯನ ಮನಸ್ಸಿನಲ್ಲಿ ಸುಮಾರು 60,000 ಆಲೋಚನೆಗಳು ಬರುತ್ತವೆ ಎಂದು ವಿಜ್ಞಾನ ಹೇಳುತ್ತದೆ. ಆದರೆ ದುರದೃಷ್ಟವಶಾತ್ ಆ 60,000 ಆಲೋಚನೆಗಳಲ್ಲಿ 95% ಆಲೋಚನೆಗಳು ನಿನ್ನೆ ಮಾಡಿದ್ದ ಅದೇ ಹಳೆಯ ಆಲೋಚನೆಗಳಾಗಿರುತ್ತವೆ. ಅದರಲ್ಲಿಯೂ ಹೆಚ್ಚಿನವು ನಕಾರಾತ್ಮಕ ವಿಚಾರಗಳಾಗಿರುತ್ತವೆ. ಜನರಿಗೆ ತಮ್ಮ ಭವಿಷ್ಯದ ಬಗ್ಗೆ ಅನಗತ್ಯ ಭಯ, ಮುಗಿದುಹೋದ ಗತಕಾಲದ ಬಗ್ಗೆ ಪಶ್ಚಾತ್ತಾಪ, ಇತರರ ಮೇಲೆ ಕೋಪ, ದ್ವೇಷ ಮತ್ತು ಅಸೂಯೆ ಇವೆಲ್ಲವೂ ನಮ್ಮ ಮನಸ್ಸಿನ ತೋಟದಲ್ಲಿ ಬೆಳೆಯುವ ಅತ್ಯಂತ ಅಪಾಯಕಾರಿ ಮತ್ತು ವಿಷಕಾರಿ ಕಳೆಗಳು. ಈ ಕಳೆಗಳು ನಮ್ಮ ಮನಸ್ಸಿನ ನೆಮ್ಮದಿಯನ್ನು, ನಮ್ಮ ಸೃಜನಶೀಲತೆಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತವೆ. ಆದ್ದರಿಂದ ನಿಮ್ಮ ಮನಸ್ಸಿನ ಉದ್ಯಾನವನದ ಬಾಗಿಲಿನಲ್ಲಿ ನೀವೇ ಕಾವಲುಗಾರರಾಗಿ ನಿಲ್ಲಬೇಕು. ಕೇವಲ ಧನಾತ್ಮಕ ಮತ್ತು ನಿಮಗೆ ಸ್ಫೂರ್ತಿ ನೀಡುವ ವಿಚಾರಗಳಿಗೆ ಮಾತ್ರ ಒಳಗೆ ಬರಲು ಅವಕಾಶ ನೀಡಬೇಕು. ತನ್ನ ಮನಸ್ಸನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಯೋಗಿ ರಾಮನ್ ಜೂಲಿಯನ್ಗೆ ಅತ್ಯಂತ ಶಕ್ತಿಶಾಲಿಯಾದ 3 ತಂತ್ರಗಳನ್ನು ಹೇಳಿಕೊಟ್ಟರು. ಅದರಲ್ಲಿ ಮೊದಲನೆಯದು ಗುಲಾಬಿ ಹೂವಿನ ಹೃದಯ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ತಾಜಾ ಗುಲಾಬಿ ಹೂವನ್ನು ತೆಗೆದುಕೊಳ್ಳಬೇಕು. ಯಾವುದಾದರೂ ಶಾಂತವಾದ ಜಾಗದಲ್ಲಿ ಕುಳಿತು ಆ ಹೂವಿನ ಮಧ್ಯಭಾಗವನ್ನು, ಅಂದರೆ ಆ ಹೂವಿನ ಹೃದಯವನ್ನು ನಿರಂತರವಾಗಿ ನೋಡಬೇಕು. ಅದರ ಬಣ್ಣ, ಅದರ ವಿನ್ಯಾಸ ಮತ್ತು ಅದರ ಸುವಾಸನೆಯನ್ನು ಮಾತ್ರ ಗಮನಿಸಬೇಕು. ಆರಂಭದಲ್ಲಿ ನಿಮ್ಮ ಮನಸ್ಸು ಬೇರೆ ಕಡೆ ಹರಿದಾಡಬಹುದು, ಸಾವಿರಾರು ಬೇರೆ ಯೋಚನೆಗಳು ಬರಬಹುದು. ಆದರೆ ಮತ್ತೆ ಮತ್ತೆ ನಿಮ್ಮ ಗಮನವನ್ನು ಆ ಹೂವಿನ ಮೇಲೆಯೇ ತರಬೇಕು. ಪ್ರತಿದಿನ ಕೇವಲ 5 ನಿಮಿಷ ಈ ರೀತಿ ಮಾಡುವುದರಿಂದ ನಿಮ್ಮ ಮನಸ್ಸಿನ ಏಕಾಗ್ರತೆ ಅದ್ಭುತವಾಗಿ ಹೆಚ್ಚಾಗುತ್ತದೆ. ಎರಡನೆಯ ತಂತ್ರ, ವಿರುದ್ಧ ಆಲೋಚನೆ. ಇದೊಂದು ಅದ್ಭುತವಾದ ಕಲೆ. ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಒಂದು ಕೆಟ್ಟ ಅಥವಾ ನಕಾರಾತ್ಮಕ ಯೋಚನೆ ಬಂದ ತಕ್ಷಣ ಆ ಕ್ಷಣವೇ ಅದನ್ನು ಬಲವಂತವಾಗಿ ತೆಗೆದುಹಾಕಿ ಅದಕ್ಕೆ ತದ್ವಿರುದ್ಧವಾದ ಒಂದು ಅತ್ಯಂತ ಸಂತೋಷದ ಯೋಚನೆಯನ್ನು ತರಬೇಕು. ಉದಾಹರಣೆಗೆ, ನನ್ನಿಂದ ಈ ಕೆಲಸ ಸಾಧ್ಯವಿಲ್ಲ ಎಂಬ ಯೋಚನೆ ಬಂದ ತಕ್ಷಣ ನಾನು ಇದನ್ನು ಖಂಡಿತ ಸಾಧಿಸಬಲ್ಲೆ, ನನಗೆ ಆ ಅಗಾಧವಾದ ಶಕ್ತಿ ಇದೆ ಎಂಬ ಯೋಚನೆಯಿಂದ ಅದನ್ನು ಬದಲಾಯಿಸಬೇಕು. ಸಕಾರಾತ್ಮಕ ಚಿಂತನೆ ಎಂಬುದು ಕೇವಲ ಒಂದು ಮಾತಲ್ಲ, ಅದು ನಮ್ಮ ಜೀವನದ ಅತಿ ದೊಡ್ಡ ಶಕ್ತಿ. ಮೂರನೆಯ ತಂತ್ರ, ಕೊಳದ ರಹಸ್ಯ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲಗುವ ಮುನ್ನ ಕಣ್ಣು ಮುಚ್ಚಿ ನಿಮ್ಮ ಕನಸುಗಳು ನನಸಾದಂತೆ ಸ್ಪಷ್ಟವಾಗಿ ಕಲ್ಪನೆ ಮಾಡಿಕೊಳ್ಳುವುದು. ನೀವು ಜೀವನದಲ್ಲಿ ಏನಾಗಬೇಕು ಎಂದುಕೊಂಡಿದ್ದೀರೋ ಅದನ್ನು ಈಗಾಗಲೇ ಸಾಧಿಸಿದಂತೆ, ಆ ಸಂತೋಷವನ್ನು ಅನುಭವಿಸುತ್ತಿರುವಂತೆ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳಬೇಕು. ನೀವು ನಿಮ್ಮ ಮನಸ್ಸನ್ನು ಗೆದ್ದರೆ ಈ ಇಡೀ ಪ್ರಪಂಚವನ್ನೇ ನೀವು ಗೆಲ್ಲಬಹುದು. ಇದುವೇ ಆ ಮಹಾನ್ ಸನ್ಯಾಸಿಗಳು ಜೂಲಿಯನ್ಗೆ ಕಲಿಸಿದ ಮನಸ್ಸಿನ ನಿಯಂತ್ರಣದ ಅದ್ಭುತ ರಹಸ್ಯ. ಅಧ್ಯಾಯ 4, ಭವ್ಯವಾದ ದೀಪಸ್ತಂಭ ಮತ್ತು ಜೀವನದ ಉದ್ದೇಶ. ಜೂಲಿಯನ್ ಕಣ್ಣು ಮುಚ್ಚಿ ಆ ಸುಂದರವಾದ ಉದ್ಯಾನವನವನ್ನು ನೋಡುತ್ತಿರುವಾಗ ಆ ಉದ್ಯಾನವನದ ಮಧ್ಯದಲ್ಲಿಯೇ ಒಂದು ಎತ್ತರವಾದ ಮತ್ತು ಭವ್ಯವಾದ ದೀಪಸ್ತಂಭ ಕಾಣಿಸುತ್ತದೆ. ಆ ದೀಪಸ್ತಂಭದಿಂದ ಅದ್ಭುತವಾದ ಬೆಳಕು ಎಲ್ಲೆಡೆ ಹರಡುತ್ತಿರುತ್ತದೆ. ಆಗ ಯೋಗಿ ರಾಮನ್ ಜೂಲಿಯನ್ಗೆ ಹೇಳುತ್ತಾರೆ, ಈ ದೀಪಸ್ತಂಭವೇ ನಮ್ಮ ಜೀವನದ ಉದ್ದೇಶ ಅಥವಾ ಗುರಿಯ ಸಂಕೇತ. ಒಂದು ಹಡಗು ನಡುಕಡಲಿನಲ್ಲಿ ಕಗ್ಗತ್ತಲೆಯಲ್ಲಿ ಸಿಲುಕಿಕೊಂಡಾಗ ದಂಡೆಯಲ್ಲಿರುವ ದೀಪಸ್ತಂಭ ಹೇಗೆ ಆ ಹಡಗಿಗೆ ದಾರಿ ತೋರುತ್ತದೆಯೋ ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೂ ಒಂದು ಸ್ಪಷ್ಟವಾದ ಉದ್ದೇಶವಿರಬೇಕು. ಯಾವುದೇ ಗುರಿ ಅಥವಾ ಉದ್ದೇಶವಿಲ್ಲದ ಜೀವನ ಚುಕ್ಕಾಣಿಯಿಲ್ಲದ ಹಡಗಿನಂತೆ. ಗಾಳಿ ಯಾವ ಕಡೆ ಬೀಸುತ್ತದೆಯೋ ಆ ಕಡೆ ಕೇವಲ ಕೊಚ್ಚಿಕೊಂಡು ಹೋಗುತ್ತದೆ. ನಮ್ಮ ಜೀವನದ ಗುರಿ ಏನು? ನಾವೇಕೆ ಈ ಭೂಮಿಯ ಮೇಲೆ ಹುಟ್ಟಿದ್ದೇವೆ? ನಮ್ಮಿಂದ ಈ ಸಮಾಜಕ್ಕೆ ಏನು ಉಪಯೋಗವಿದೆ ಎಂಬುದು ಪ್ರತಿಯೊಬ್ಬರಿಗೂ ಸ್ಪಷ್ಟವಾಗಿ ತಿಳಿದಿರಬೇಕು. ಪ್ರಾಚೀನ ಸಂಸ್ಕೃತದಲ್ಲಿ ಇದನ್ನು ಧರ್ಮ ಎಂದು ಕರೆಯುತ್ತಾರೆ. ಧರ್ಮ ಎಂದರೆ ನಿಮ್ಮ ಜೀವನದ ನಿಜವಾದ ಉದ್ದೇಶವನ್ನು ಕಂಡುಕೊಳ್ಳುವುದು. ನಮ್ಮ ಜೀವನದ ಗುರಿ ಎಂದರೆ ಕೇವಲ ಹಣ ಸಂಪಾದಿಸುವುದು, ದೊಡ್ಡ ಮನೆ ಕಟ್ಟುವುದು ಅಥವಾ ದೊಡ್ಡ ಕಾರು ಕೊಳ್ಳುವುದಷ್ಟೇ ಆಗಿರಬಾರದು. ನಾವು ಮಾಡುವ ಕೆಲಸ ನಮಗೆ ಒಳಗಿನಿಂದ ಸಂತೋಷ ಕೊಡಬೇಕು ಮತ್ತು ನಮ್ಮ ಆ ಕೆಲಸದಿಂದ ಇತರರಿಗೂ ಏನಾದರೂ ಸಹಾಯವಾಗಬೇಕು. ನಮ್ಮ ಗುರಿಗಳು ಸ್ಪಷ್ಟವಾಗಿದ್ದಾಗ ನಮ್ಮ ಮೆದುಳಿಗೆ ಒಂದು ಅಗಾಧವಾದ ಶಕ್ತಿ ಬರುತ್ತದೆ. ಆಗ ಆ ಗುರಿಯನ್ನು ತಲುಪಲು ಬೇಕಾದ ದಾರಿಗಳು ತಾನಾಗಿಯೇ ಕಾಣಿಸಿಕೊಳ್ಳುತ್ತವೆ. ಯಾವುದೇ ಒಂದು ಗುರಿಯನ್ನು ಸುಲಭವಾಗಿ ಸಾಧಿಸಲು ಯೋಗಿ ರಾಮನ್ ಜೂಲಿಯನ್ಗೆ 5 ಪ್ರಮುಖ ಹಂತಗಳನ್ನು ಹೇಳಿಕೊಡುತ್ತಾರೆ. ಮೊದಲನೆಯ ಹಂತ, ನಿಮ್ಮ ಗುರಿಯ ಬಗ್ಗೆ ಸ್ಪಷ್ಟವಾದ ಚಿತ್ರಣ ನಿಮ್ಮ ಮನಸ್ಸಿನಲ್ಲಿರಬೇಕು.
ನಿಮಗೆ ಏನು ಬೇಕು, ನೀವು ಏನಾಗಬೇಕು ಎಂಬುದನ್ನು ಕಣ್ಣಿಗೆ ಕಟ್ಟುವಂತೆ ಪ್ರತಿದಿನ ಕಲ್ಪಿಸಿಕೊಳ್ಳಿ. ಎರಡನೆಯ ಹಂತ, ಸಕಾರಾತ್ಮಕ ಒತ್ತಡ. ಒಂದು ಒಳ್ಳೆಯ ಕೆಲಸ ಮಾಡಲು ನಿಮ್ಮ ಮೇಲೆ ನೀವೇ ಒಂದು ಸಣ್ಣ ಒತ್ತಡ ಹೇರಿಕೊಳ್ಳಬೇಕು. ಇಲ್ಲದಿದ್ದರೆ ನಮ್ಮ ಮನಸ್ಸು ಬೇಗ ಸೋಮಾರಿಯಾಗುತ್ತದೆ. ಈ ಕೆಲಸವನ್ನು ನಾನು ಮಾಡಲೇಬೇಕು ಎಂಬ ಛಲ ನಿಮ್ಮಲ್ಲಿರಬೇಕು. ಮೂರನೆಯ ಹಂತ, ಸಮಯದ ಮಿತಿ. ನೀವು ಒಂದು ಗುರಿಯನ್ನು ಸಾಧಿಸಬೇಕು ಎಂದುಕೊಂಡರೆ ಅದಕ್ಕೆ ಒಂದು ನಿರ್ದಿಷ್ಟವಾದ ಗಡುವನ್ನು, ಅಂದರೆ ಸಮಯವನ್ನು ನಿಗದಿಪಡಿಸಬೇಕು. ಕೇವಲ ಗುರಿ ಇದ್ದರೆ ಸಾಲದು, ಅದನ್ನು ಯಾವಾಗ ಮುಗಿಸುತ್ತೇನೆ ಎಂಬ ಸ್ಪಷ್ಟತೆ ಇರಬೇಕು. ಸಮಯದ ಮಿತಿಯಿಲ್ಲದ ಗುರಿ ಕೇವಲ ಒಂದು ಕನಸಾಗಿ ಉಳಿಯುತ್ತದೆ. ನಾಲ್ಕನೆಯ ಹಂತ, 21ರ ಮ್ಯಾಜಿಕ್ ನಿಯಮ. ಇದು ಅತ್ಯಂತ ಶಕ್ತಿಶಾಲಿ ನಿಯಮ. ಯಾವುದೇ ಒಂದು ಹೊಸ ಒಳ್ಳೆಯ ಅಭ್ಯಾಸವನ್ನು ನೀವು ಸತತವಾಗಿ ಒಂದೇ ಒಂದು ದಿನವೂ ಬಿಡದೆ 21 ದಿನಗಳ ಕಾಲ ಮಾಡಿದರೆ ಅದು ನಿಮ್ಮ ಜೀವನದ ಒಂದು ಭಾಗವಾಗಿ ಬಿಡುತ್ತದೆ. ಅದು ಬೆಳಿಗ್ಗೆ ಬೇಗ ಏಳುವುದಾಗಿರಬಹುದು, ವ್ಯಾಯಾಮ ಮಾಡುವುದಾಗಿರಬಹುದು, ಅಥವಾ ಪುಸ್ತಕ ಓದುವುದಾಗಿರಬಹುದು. 21 ದಿನಗಳ ನಂತರ ಆ ಕೆಲಸವನ್ನು ಮಾಡಲು ನಿಮಗೆ ಯಾವುದೇ ಕಷ್ಟ ಎನಿಸುವುದಿಲ್ಲ. ಮತ್ತು 5ನೆಯ ಹಂತ, ನೀವು ಗುರಿಯತ್ತ ಸಾಗುವ ದಾರಿಯನ್ನು ಸಂಪೂರ್ಣವಾಗಿ ಆನಂದಿಸಬೇಕು. ಕೇವಲ ಗುರಿ ತಲುಪಿದರಷ್ಟೇ ನನಗೆ ಸಂತೋಷ ಸಿಗುತ್ತದೆ ಎಂದು ಕಾಯಬಾರದು. ಪ್ರತಿದಿನದ ಪ್ರಯಾಣದಲ್ಲೂ ಖುಷಿ ಪಡಬೇಕು. ನಿಮ್ಮ ಮನಸ್ಸಿನ ಉದ್ಯಾನವನದಲ್ಲಿ ನಿಮ್ಮ ಜೀವನದ ದೀಪಸ್ತಂಭವನ್ನು ನೀವು ಗಟ್ಟಿಯಾಗಿ ಕಟ್ಟಿಕೊಂಡರೆ ಎಂತಹ ಕಷ್ಟದ ಅಲೆಗಳು ಬಂದರೂ ಅದು ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ಸರಿಯಾದ ದಾರಿಯಲ್ಲಿ ಕೊಂಡೊಯ್ಯುತ್ತದೆ. ಇದುವೇ ಆ ಹಿಮಾಲಯದ ಸನ್ಯಾಸಿಗಳು ಜೂಲಿಯನ್ಗೆ ಕಲಿಸಿದ ಭವ್ಯ ದೀಪಸ್ತಂಭದ ಅದ್ಭುತ ರಹಸ್ಯ. ಅಧ್ಯಾಯ 5. ದೈತ್ಯ ಸುಮೋ ಕುಸ್ತಿಪಟು ಮತ್ತು ನಿರಂತರ ಸುಧಾರಣೆ. ಜೂಲಿಯನ್ ಕಣ್ಣು ಮುಚ್ಚಿ ಆ ಭವ್ಯವಾದ ದೀಪಸ್ತಂಭವನ್ನು ನೋಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಆ ದೀಪಸ್ತಂಭದ ಬಾಗಿಲು ತೆರೆದುಕೊಳ್ಳುತ್ತದೆ. ಒಳಗಡೆಯಿಂದ ಒಬ್ಬ 9 ಅಡಿ ಎತ್ತರದ ಅತ್ಯಂತ ದೈತ್ಯಾಕಾರದ ಜಪಾನಿನ ಸುಮೋ ಕುಸ್ತಿಪಟು ಹೊರಬರುತ್ತಾನೆ. ಆ ಕುಸ್ತಿಪಟುವನ್ನು ನೋಡಿ ಜೂಲಿಯನ್ ಆಶ್ಚರ್ಯಚಕಿತನಾಗುತ್ತಾನೆ. ಆಗ ಯೋಗಿ ರಾಮನ್ ಹೇಳುತ್ತಾರೆ, ಈ ದೈತ್ಯ ಕುಸ್ತಿಪಟುವೇ ನಮ್ಮ ಮುಂದಿನ ರಹಸ್ಯ. ಈ ಸುಮೋ ಕುಸ್ತಿಪಟು ಜಪಾನಿನ ಅತ್ಯಂತ ಶಕ್ತಿಶಾಲಿ ತತ್ವವಾದ ಕೈಜೆನ್ ಎಂಬುದರ ಸಂಕೇತ. ಕೈಜೆನ್ ಎಂದರೆ ನಿರಂತರವಾದ ಸುಧಾರಣೆ. ನಮ್ಮನ್ನು ನಾವು ಪ್ರತಿದಿನ ಸ್ವಲ್ಪ ಮಟ್ಟಿಗಾದರೂ ಉತ್ತಮಪಡಿಸಿಕೊಳ್ಳುವುದು ಎಂದರ್ಥ. ನಿನ್ನೆ ನಾವು ಹೇಗಿದ್ದೆವೋ ಅದಕ್ಕಿಂತ ಇಂದು ಒಂದು ಹೆಜ್ಜೆ ಮುಂದಿರಬೇಕು. ಹೊಸ ವಿಷಯಗಳನ್ನು ಕಲಿಯುವುದು, ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವುದು ಮತ್ತು ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವುದು, ಇದೇ ನಿಜವಾದ ಕೈಜೆನ್. ಬಹಳಷ್ಟು ಜನರು ಈ ಪ್ರಪಂಚವನ್ನು ಬದಲಾಯಿಸಲು ಹೊರಡುತ್ತಾರೆ, ಆದರೆ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳಲು ಮರೆಯುತ್ತಾರೆ. ಯೋಗಿ ರಾಮನ್ ಹೇಳುವ ಪ್ರಕಾರ, ನಿಮ್ಮ ಹೊರಗಿನ ಜಗತ್ತು ಸುಂದರವಾಗಬೇಕಾದರೆ ಮೊದಲು ನಿಮ್ಮ ಒಳಗಿನ ಜಗತ್ತನ್ನು ನೀವು ಗೆಲ್ಲಬೇಕು. ಒಳಗಿನ ಜಗತ್ತು ಎಂದರೆ ನಮ್ಮ ಮನಸ್ಸು, ನಮ್ಮ ದೇಹ ಮತ್ತು ನಮ್ಮ ಜ್ಞಾನ. ಒಂದು ಕಟ್ಟಡ ಎಷ್ಟು ಎತ್ತರಕ್ಕೆ ಬೆಳೆಯುತ್ತದೆಯೋ ಅದರ ತಳಪಾಯ ಕೂಡ ಅಷ್ಟೇ ಆಳವಾಗಿ ಮತ್ತು ಗಟ್ಟಿಯಾಗಿರಬೇಕು. ಅದೇ ರೀತಿ ನಾವು ಜೀವನದಲ್ಲಿ ಯಶಸ್ಸು ಸಾಧಿಸಬೇಕಾದರೆ ನಮ್ಮ ಜ್ಞಾನ ಮತ್ತು ಆರೋಗ್ಯದ ತಳಪಾಯ ಗಟ್ಟಿಯಾಗಿರಬೇಕು. ಅದಕ್ಕಾಗಿ ಪ್ರತಿದಿನ ನಿಮ್ಮ ದೇಹ, ಮನಸ್ಸು ಮತ್ತು ಜ್ಞಾನವನ್ನು ಬೆಳೆಸಲು ಕನಿಷ್ಠ 1 ಗಂಟೆಯನ್ನಾದರೂ ಮೀಸಲಿಡಬೇಕು. ಒಳ್ಳೆಯ ಪುಸ್ತಕಗಳನ್ನು ಓದುವುದು, ಯಶಸ್ವಿ ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ಳುವುದು, ಪ್ರತಿದಿನ ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡುವುದು ಹಾಗೂ ಪ್ರಶಾಂತವಾದ ಜಾಗದಲ್ಲಿ ಕುಳಿತು ಧ್ಯಾನ ಮಾಡುವುದು, ಇವೆಲ್ಲವೂ ನಿಮ್ಮನ್ನು ಆ ಸುಮೋ ಕುಸ್ತಿಪಟುವಿನಂತೆ ಒಳಗಿನಿಂದ ಅತ್ಯಂತ ಬಲಶಾಲಿಯನ್ನಾಗಿ ಮಾಡುತ್ತವೆ. ಈ ನಿರಂತರವಾದ ಸುಧಾರಣೆ ನಮ್ಮಲ್ಲಿ ಒಂದು ಅದ್ಭುತವಾದ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ನಿಮ್ಮೊಳಗಿರುವ ಭಯ, ಸೋಮಾರಿತನ ಮತ್ತು ಅಹಂಕಾರ ಎಂಬ ಶತ್ರುಗಳನ್ನು ಈ ಕೈಜೆನ್ ಎಂಬ ಅಸ್ತ್ರದಿಂದ ಮಾತ್ರ ಒದ್ದೋಡಿಸಲು ಸಾಧ್ಯ. ನೀವು ಯಾವುದಕ್ಕೆ ಅತಿ ಹೆಚ್ಚು ಭಯಪಡುತ್ತೀರೋ ಆ ಕೆಲಸವನ್ನು ಮೊದಲು ಮಾಡಬೇಕು. ನಿಮ್ಮನ್ನು ನೀವು ಎಷ್ಟರ ಮಟ್ಟಿಗೆ ಬೆಳೆಸಿಕೊಳ್ಳುತ್ತೀರೋ ನಿಮ್ಮ ಯಶಸ್ಸು ಕೂಡ ಅಷ್ಟೇ ಎತ್ತರಕ್ಕೆ ಬೆಳೆಯುತ್ತದೆ. ನೀವು ಕಲಿಯುವುದನ್ನು ನಿಲ್ಲಿಸಿದರೆ ನೀವು ಬೆಳೆಯುವುದನ್ನು ನಿಲ್ಲಿಸಿದಂತೆ. ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಳ್ಳುವ ಸಣ್ಣ ಸಣ್ಣ ಬದಲಾವಣೆಗಳು ಮುಂದೊಂದು ದಿನ ನಿಮ್ಮ ಜೀವನದಲ್ಲಿ ಅತಿದೊಡ್ಡ ಅದ್ಭುತವನ್ನೇ ಸೃಷ್ಟಿಸುತ್ತವೆ. ಜೂಲಿಯನ್ ಈ ಮಾತನ್ನು ಕೇಳಿ ತನ್ನ ಹಳೆಯ ಜೀವನವನ್ನು ನೆನಪಿಸಿಕೊಳ್ಳುತ್ತಾನೆ. ಕೇವಲ ಹಣದ ಹಿಂದೆ ಓಡುತ್ತಿದ್ದ ಆತನಿಗೆ ತನ್ನ ದೇಹ ಮತ್ತು ಮನಸ್ಸಿನ ಆರೋಗ್ಯದ ಬಗ್ಗೆ ಎಳ್ಳಷ್ಟು ಕಾಳಜಿ ಇರಲಿಲ್ಲ. ಆದರೆ ಈಗ ಆತನಿಗೆ ಕೈಜೆನ್ ಅರ್ಥವಾಗಿತ್ತು. ಪ್ರತಿದಿನ ನಮ್ಮನ್ನು ನಾವು ಹೊಸದಾಗಿ ಹುಟ್ಟುಹಾಕುವುದೇ
ಜೀವನದ ಅತಿದೊಡ್ಡ ಸಾಧನೆ. ಇದುವೇ ಆ ಹಿಮಾಲಯದ ಮಹಾನ್ ಸನ್ಯಾಸಿಗಳು ಜೂಲಿಯನ್ಗೆ ಕಲಿಸಿದ ನಿರಂತರ ಸುಧಾರಣೆಯ ಅದ್ಭುತ ರಹಸ್ಯ. ಅಧ್ಯಾಯ 6. ಗುಲಾಬಿ ಬಣ್ಣದ ತಂತಿ ಮತ್ತು ಶಿಸ್ತಿನ ಮಹತ್ವ. ಜೂಲಿಯನ್ ಕಣ್ಣುಬಿಟ್ಟು ಆ ದೈತ್ಯ ಸುಮೋ ಕುಸ್ತಿಪಟುವನ್ನು ನೋಡುತ್ತಿದ್ದ. ಆ ಕುಸ್ತಿಪಟುವಿನ ದೇಹದ ಮೇಲೆ ಯಾವುದೇ ಬಟ್ಟೆಗಳಿರಲಿಲ್ಲ. ಬದಲಾಗಿ ಆತ ಗುಲಾಬಿ ಬಣ್ಣದ ಒಂದು ಉದ್ದವಾದ ತಂತಿಯನ್ನು ತನ್ನ ಸೊಂಟಕ್ಕೆ ಸುತ್ತಿಕೊಂಡಿದ್ದ. ಆ ಗುಲಾಬಿ ಬಣ್ಣದ ತಂತಿಯನ್ನು ನೋಡಿ ಜೂಲಿಯನ್ಗೆ ಆಶ್ಚರ್ಯವಾಯಿತು. ಆಗ ಯೋಗಿ ರಾಮನ್ ಮುಗುಳ್ನಕ್ಕು ಹೇಳಿದರು, ಈ ಗುಲಾಬಿ ಬಣ್ಣದ ತಂತಿಯೇ ನಮ್ಮ ಮುಂದಿನ ರಹಸ್ಯ. ಇದು ಶಿಸ್ತು ಮತ್ತು ಇಚ್ಛಾಶಕ್ತಿಯ ಸಂಕೇತ. ಗುಲಾಬಿ ಬಣ್ಣದ ತಂತಿ ಅಥವಾ ಹಗ್ಗವನ್ನು ನೀವು ಹತ್ತಿರದಿಂದ ನೋಡಿದರೆ ಅದರಲ್ಲಿ ನೂರಾರು ಸಣ್ಣ ಸಣ್ಣ ಎಳೆಗಳಿರುತ್ತವೆ. ಆ ಒಂದೊಂದು ಸಣ್ಣ ಎಳೆಯನ್ನು ನಾವು ಸುಲಭವಾಗಿ ಕತ್ತರಿಸಬಹುದು ಅಥವಾ ತುಂಡು ಮಾಡಬಹುದು. ಅವುಗಳಿಗೆ ಯಾವುದೇ ಶಕ್ತಿ ಇರುವುದಿಲ್ಲ. ಆದರೆ ಆ ಎಲ್ಲಾ ಸಣ್ಣ ಎಳೆಗಳನ್ನು ಒಟ್ಟಿಗೆ ಸೇರಿಸಿ ಹೆಣೆದಾಗ ಅದು ಕಬ್ಬಿಣಕ್ಕಿಂತಲೂ ಗಟ್ಟಿಯಾದ ಅತ್ಯಂತ ಬಲವಾದ ಹಗ್ಗವಾಗಿ ಬದಲಾಗುತ್ತದೆ. ನಮ್ಮ ಜೀವನದ ಶಿಸ್ತು ಕೂಡ ಇದೇ ರೀತಿ ಕೆಲಸ ಮಾಡುತ್ತದೆ. ನಾವು ಪ್ರತಿದಿನ ಪಾಲಿಸುವ ಸಣ್ಣ ಸಣ್ಣ ಶಿಸ್ತಿನ ಕ್ರಮಗಳು ಆರಂಭದಲ್ಲಿ ನಮಗೆ ಬಹಳ ಚಿಕ್ಕದಾಗಿ ಕಾಣಿಸಬಹುದು. ಪ್ರತಿದಿನ ಬೆಳಿಗ್ಗೆ ಬೇಗ ಏಳುವುದು, ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು, ವ್ಯಾಯಾಮ ಮಾಡುವುದು ಅಥವಾ ಒಂದು ಒಳ್ಳೆಯ ಪುಸ್ತಕದ ಕೆಲವು ಪುಟಗಳನ್ನು ಓದುವುದು, ಇವೆಲ್ಲವೂ ನೋಡಲು ಆ ಸಣ್ಣ ಸಣ್ಣ ಎಳೆಗಳಂತೆ ಕಾಣುತ್ತವೆ. ಆದರೆ ನಾವು ಈ ಕೆಲಸಗಳನ್ನು ಪ್ರತಿದಿನ ಒಂದೇ ಒಂದು ದಿನವೂ ಬಿಡದೆ ನಿರಂತರವಾಗಿ ಮಾಡಿದಾಗ ಆ ಸಣ್ಣ ಎಳೆಗಳೆಲ್ಲ ಸೇರಿ ಒಂದು ಬಲವಾದ ಇಚ್ಛಾಶಕ್ತಿಯ ಹಗ್ಗವಾಗಿ ಬದಲಾಗುತ್ತವೆ. ಆಗ ಎಂತಹ ಕಷ್ಟದ ಕೆಲಸವನ್ನಾದರೂ ಸಾಧಿಸುವ ಅಗಾಧವಾದ ಶಕ್ತಿ ನಮ್ಮಲ್ಲಿ ಹುಟ್ಟಿಕೊಳ್ಳುತ್ತದೆ. ನಿಮ್ಮ ಮನಸ್ಸನ್ನು ನಿಯಂತ್ರಿಸುವ ಅತಿದೊಡ್ಡ ಅಸ್ತ್ರವೆಂದರೆ ಅದು ಶಿಸ್ತು. ನಿಮಗೆ ಇಷ್ಟವಿಲ್ಲದಿದ್ದರೂ ಆ ಕೆಲಸ ನಿಮಗೆ ಒಳ್ಳೆಯದು ಎಂದು ತಿಳಿದಿದ್ದರೆ ಅದನ್ನು ಬಲವಂತವಾಗಿ ಮಾಡುವ ಅಭ್ಯಾಸವನ್ನು ನೀವು ಬೆಳೆಸಿಕೊಳ್ಳಬೇಕು. ಉದಾಹರಣೆಗೆ, ಬೆಳಿಗ್ಗೆ ಚಳಿಯಲ್ಲಿ ಎದ್ದು ಓಡಲು ಯಾರಿಗೂ ಇಷ್ಟವಿರುವುದಿಲ್ಲ. ಹಾಸಿಗೆಯಲ್ಲಿ ಮಲಗುವುದೇ ಎಲ್ಲರಿಗೂ ಇಷ್ಟ. ಆದರೆ ಆ ಚಳಿಯನ್ನೂ ಲೆಕ್ಕಿಸದೆ ಎದ್ದು ಹೊರಬರುವವನು ಮಾತ್ರ ತನ್ನ ದೇಹವನ್ನು ಮತ್ತು ಮನಸ್ಸನ್ನು ಗೆಲ್ಲುತ್ತಾನೆ. ಯೋಗಿ ರಾಮನ್ ಹೇಳುತ್ತಾರೆ, ನಿಮ್ಮ ಇಚ್ಛಾಶಕ್ತಿಯನ್ನು ಬೆಳೆಸಿಕೊಳ್ಳಲು ಪ್ರತಿದಿನವೂ ಯಾವುದಾದರೂ ಒಂದು ಕಷ್ಟದ ಕೆಲಸವನ್ನು ಅಭ್ಯಾಸ ಮಾಡಿ. ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸಿದಾಗ, ನಿಮ್ಮ ನಾಲಿಗೆಯನ್ನು ಹಿಡಿತದಲ್ಲಿಟ್ಟುಕೊಂಡಾಗ ಅಥವಾ ಅನಗತ್ಯವಾಗಿ ಟಿವಿ ನೋಡುವ ಬದಲು ನಿಮ್ಮ ಗುರಿಯತ್ತ ಕೆಲಸ ಮಾಡಿದಾಗ ಆ ಗುಲಾಬಿ ಬಣ್ಣದ ತಂತಿಯ ಒಂದೊಂದು ಎಳೆಯನ್ನು ನೀವು ಹೆಣೆಯುತ್ತಿದ್ದೀರಿ ಎಂದರ್ಥ. ನಿಮ್ಮ ಇಚ್ಛಾಶಕ್ತಿ ಎಷ್ಟು ಬಲವಾಗಿರುತ್ತದೆ ಎಂದರೆ ಪ್ರಪಂಚದ ಯಾವುದೇ ನಕಾರಾತ್ಮಕ ಶಕ್ತಿ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ನೀವು ಅಂದುಕೊಂಡಿದ್ದನ್ನು ಸಾಧಿಸಿಯೇ ತೀರುತ್ತೀರಿ. ನಿಮ್ಮೊಳಗೊಂದು ಅಗಾಧವಾದ ಶಕ್ತಿ ಅಡಗಿದೆ. ಜೂಲಿಯನ್ಗೆ ಯೋಗಿ ರಾಮನ್ ಒಂದು ಅದ್ಭುತವಾದ ಮಂತ್ರವನ್ನು ಹೇಳಿಕೊಡುತ್ತಾರೆ. ನಾನು ಸಾಮಾನ್ಯ ಮನುಷ್ಯನಲ್ಲ, ನಾನು ಕಾಣುವುದಕ್ಕಿಂತಲೂ ಮಿಗಿಲಾದವನು. ಈ ಪ್ರಪಂಚದ ಎಲ್ಲಾ ಶಕ್ತಿ ಮತ್ತು ಸಾಮರ್ಥ್ಯ ನನ್ನೊಳಗೆ ಅಡಗಿದೆ. ಈ ಮಾತನ್ನು ಜೂಲಿಯನ್ ಪ್ರತಿದಿನ ಜಪಿಸಲು ಶುರುಮಾಡಿದ. ಆ ಗುಲಾಬಿ ಬಣ್ಣದ ತಂತಿ ಆತನಿಗೆ ಜೀವನದಲ್ಲಿ ಎಂದಿಗೂ ಶಿಸ್ತು ಕಳೆದುಕೊಳ್ಳಬಾರದು ಎಂಬ ದೊಡ್ಡ ಪಾಠವನ್ನು ಕಲಿಸಿತ್ತು. ಇದುವೇ ಆ ಹಿಮಾಲಯದ ಸನ್ಯಾಸಿಗಳು ಜೂಲಿಯನ್ಗೆ ಕಲಿಸಿದ ಶಿಸ್ತಿನ ಅದ್ಭುತ ರಹಸ್ಯ. ಅಧ್ಯಾಯ 7. ಚಿನ್ನದ ಗಡಿಯಾರ ಮತ್ತು ಸಮಯದ ಬೆಲೆ. ಜೂಲಿಯನ್ ಆ ಗುಲಾಬಿ ಬಣ್ಣದ ತಂತಿಯನ್ನು ನೋಡುತ್ತಿದ್ದಾಗಲೇ ಆ ದೈತ್ಯ ಸುಮೋ ಕುಸ್ತಿಪಟು ಹೆಜ್ಜೆ ಹಾಕುತ್ತಾ ಮುಂದೆ ಬರುತ್ತಾನೆ. ಆಗ ಆತನ ಕಾಲು ಆ ಸುಂದರವಾದ ಉದ್ಯಾನವನದಲ್ಲಿ ಬಿದ್ದಿದ್ದ ಒಂದು ಅದ್ಭುತವಾದ ಚಿನ್ನದ ಗಡಿಯಾರದ ಮೇಲೆ ಬೀಳುತ್ತದೆ. ಆ ಗಡಿಯಾರ ಒಡೆದು ಹೋಗಿ ಅದರಿಂದ ಭಾರೀ ಶಬ್ದ ಬರುತ್ತದೆ. ಆ ಒಡೆದು ಹೋದ ಚಿನ್ನದ ಗಡಿಯಾರವೇ ಆ ಹಿಮಾಲಯದ ಸನ್ಯಾಸಿಗಳು ಹೇಳಿಕೊಟ್ಟ ಮುಂದಿನ ರಹಸ್ಯ. ಈ ಚಿನ್ನದ ಗಡಿಯಾರ ಬೇರಾವುದೂ ಅಲ್ಲ, ಅದುವೇ ನಮ್ಮ ಅಮೂಲ್ಯವಾದ ಸಮಯ. ಪ್ರಪಂಚದಲ್ಲಿ ನೀವು ಕಳೆದುಕೊಂಡ ಹಣವನ್ನು ಮತ್ತೆ ಸಂಪಾದಿಸಬಹುದು, ಹೋದ ಅಧಿಕಾರವನ್ನು, ಕಳೆದುಕೊಂಡ ಆಸ್ತಿಯನ್ನು ಮರಳಿ ಪಡೆಯಬಹುದು. ಆದರೆ ಒಮ್ಮೆ ಕಳೆದು ಹೋದ ಸಮಯ 1 ಸೆಕೆಂಡ್ ಕೂಡ ಮತ್ತೆ ಹಿಂದಿರುಗಿ ಬರುವುದಿಲ್ಲ. ಈ ಭೂಮಿಯ ಮೇಲೆ ಅತ್ಯಂತ ಶ್ರೀಮಂತನಿಗೂ ಅತ್ಯಂತ ಬಡವನಿಗೂ ಭಗವಂತ ಸಮಾನವಾಗಿ ಕೊಟ್ಟಿರುವ ಒಂದೇ ಒಂದು ವಸ್ತು ಎಂದರೆ ಅದು ದಿನದ 24 ಗಂಟೆಗಳ ಸಮಯ ಮಾತ್ರ. ಆ ಸಮಯವನ್ನು ಯಾರು ಸರಿಯಾಗಿ ಬಳಸಿಕೊಳ್ಳುತ್ತಾರೋ ಅವರು ಜೀವನದಲ್ಲಿ ಎತ್ತರಕ್ಕೆ ಬೆಳೆಯುತ್ತಾರೆ. ಯಾರು ಅದನ್ನು ವ್ಯರ್ಥ ಮಾಡುತ್ತಾರೋ ಅವರು ಜೀವನವಿಡೀ ಕಷ್ಟಪಡುತ್ತಾರೆ. ಯೋಗಿ ರಾಮನ್ ಹೇಳುತ್ತಾರೆ, ಸಮಯದ ನಿಯಂತ್ರಣವೇ ಜೀವನದ ನಿಯಂತ್ರಣ.
ನಮ್ಮ ಜೀವನದಲ್ಲಿ ನಾವು ಮಾಡುವ ಕೇವಲ 20% ಮುಖ್ಯವಾದ ಕೆಲಸಗಳು ನಮಗೆ 80% ಯಶಸ್ಸನ್ನು ಮತ್ತು ಸಂತೋಷವನ್ನು ತಂದುಕೊಡುತ್ತವೆ. ಆದರೆ ನಾವು ಅದನ್ನು ಬಿಟ್ಟು ನಮಗೆ ಯಾವುದೇ ಉಪಯೋಗವಿಲ್ಲದ ಕೆಲಸಗಳಿಗೆ ನಮ್ಮ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡುತ್ತೇವೆ. ಆದ್ದರಿಂದ ನಮ್ಮ ಸಮಯವನ್ನು ನಮ್ಮ ಗುರಿಗೆ ಹತ್ತಿರ ಮಾಡುವ ಆ 20% ಮುಖ್ಯವಾದ ಕೆಲಸಗಳ ಮೇಲೆ ಮಾತ್ರ ಮೀಸಲಿಡಬೇಕು. ಸಮಯವನ್ನು ಉಳಿಸಲು ಇರುವ ಅತ್ಯಂತ ದೊಡ್ಡ ಅಸ್ತ್ರವೆಂದರೆ ಇಲ್ಲ ಎಂದು ಹೇಳುವುದನ್ನು ಕಲಿಯುವುದು. ಇದು ಕೇಳಲು ಕಠಿಣ ಎನಿಸಿದರೂ ಇದು ಜೀವನದ ದೊಡ್ಡ ಸತ್ಯ. ನಿಮ್ಮ ಗುರಿಗೆ ಸಹಾಯ ಮಾಡದ, ನಿಮ್ಮನ್ನು ಹಿಂದಕ್ಕೆಳೆಯುವ ಮತ್ತು ಕೇವಲ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವ ಜನರಿಗೆ ಹಾಗೂ ಕೆಲಸಗಳಿಗೆ ನಿರ್ದಾಕ್ಷಿಣ್ಯವಾಗಿ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ನಿಮ್ಮ ಸಮಯವನ್ನು ಯಾರೋ ಬಂದು ಕದಿಯಲು ಎಂದಿಗೂ ಬಿಡಬೇಡಿ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನಿಮಗಾಗಿ ಸ್ವಲ್ಪ ಸಮಯ ಮೀಸಲಿಡಿ. ಆ ದಿನ ನೀವು ಮಾಡಬೇಕಾದ ಅತ್ಯಂತ ಪ್ರಮುಖ ಕೆಲಸಗಳೇನು ಎಂಬುದನ್ನು ಯೋಜಿಸಿಕೊಳ್ಳಿ. ಮುಂಚಿತವಾಗಿ ಯಾವುದೇ ಯೋಜನೆ ಮಾಡದ ದಿನ ದಾರ ಕಡಿದು ಹೋದ ಗಾಳಿಪಟದಂತೆ. ಸಮಯ ಎನ್ನುವುದು ನಮ್ಮ ಕೈಯಲ್ಲಿರುವ ಮರಳಿನಂತೆ. ನಾವು ಅದನ್ನು ಎಷ್ಟು ಗಟ್ಟಿಯಾಗಿ ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತೇವೆಯೋ ಅಷ್ಟು ವೇಗವಾಗಿ ಅದು ಜಾರಿ ಹೋಗುತ್ತದೆ. ಆದ್ದರಿಂದ ಈ ಕ್ಷಣವನ್ನು ಸಂಪೂರ್ಣವಾಗಿ ಬದುಕಿ, ನಿಮ್ಮ ಭವಿಷ್ಯಕ್ಕಾಗಿ ಅದನ್ನು ಸರಿಯಾಗಿ ಹೂಡಿಕೆ ಮಾಡಿ. ಸಮಯವನ್ನು ಗೌರವಿಸುವವನನ್ನು ಪ್ರಪಂಚ ಗೌರವಿಸುತ್ತದೆ. ಜೂಲಿಯನ್ಗೆ ಈ ಮಾತುಗಳು ತನ್ನ ತಪ್ಪುಗಳ ಅರಿವು ಮಾಡಿಕೊಟ್ಟವು. ತಾನು ಕೇವಲ ಹಣದ ಹಿಂದೆ ಬಿದ್ದು ತನ್ನ ಕುಟುಂಬಕ್ಕಾಗಿ, ತನ್ನ ನೆಮ್ಮದಿಗಾಗಿ ಸಮಯವನ್ನೇ ಕೊಟ್ಟಿರಲಿಲ್ಲ ಎಂಬ ಸತ್ಯ ಆತನಿಗೆ ಅರ್ಥವಾಯಿತು. ತನ್ನ ಕೊನೆಯ ದಿನಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟರೂ 1 ಸೆಕೆಂಡ್ ಸಮಯವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಎಂಬುದು ಆತನಿಗೆ ತಿಳಿಯಿತು. ಇದುವೇ ಆ ಚಿನ್ನದ ಗಡಿಯಾರ ಜೂಲಿಯನ್ಗೆ ಕಲಿಸಿದ ಸಮಯದ ನಿರ್ವಹಣೆಯ ಅದ್ಭುತ ರಹಸ್ಯ. ಅಧ್ಯಾಯ 8. ಸುವಾಸನೆಯ ಗುಲಾಬಿಗಳು ಮತ್ತು ನಿಸ್ವಾರ್ಥ ಸೇವೆ. ಜೂಲಿಯನ್ ಆ ಒಡೆದ ಚಿನ್ನದ ಗಡಿಯಾರವನ್ನು ನೋಡುತ್ತಿದ್ದಾಗ ಆ ದೈತ್ಯ ಸುಮೋ ಕುಸ್ತಿಪಟು ಆ ಉದ್ಯಾನವನದಲ್ಲಿ ಅರಳಿದ್ದ ಸುಂದರವಾದ, ಅತ್ಯಂತ ಸುವಾಸನೆ ಬೀರುತ್ತಿದ್ದ ಹಳದಿ ಗುಲಾಬಿ ಹೂವುಗಳ ಬಳಿ ಹೋಗುತ್ತಾನೆ. ಆ ಕುಸ್ತಿಪಟು ಆ ಹೂವುಗಳನ್ನು ಕಿತ್ತು ಪ್ರೀತಿಯಿಂದ ಮೂಸಿ ನೋಡುತ್ತಾನೆ. ಆಗ ಯೋಗಿ ರಾಮನ್ ಹೇಳುತ್ತಾರೆ, ಈ ಸುವಾಸನೆಯ ಗುಲಾಬಿಗಳೇ ನಮ್ಮ ಮುಂದಿನ ರಹಸ್ಯ. ಇದು ನಿಸ್ವಾರ್ಥ ಸೇವೆ ಮತ್ತು ಇತರರಿಗೆ ಸಹಾಯ ಮಾಡುವ ಗುಣದ ಸಂಕೇತ. ಚೀನಾದಲ್ಲಿ ಒಂದು ಅದ್ಭುತವಾದ ಗಾದೆ ಮಾತಿದೆ. ನೀವು ಯಾರಿಗಾದರೂ ಒಂದು ಗುಲಾಬಿ ಹೂವನ್ನು ಪ್ರೀತಿಯಿಂದ ನೀಡಿದಾಗ ಆ ಹೂವಿನ ಸ್ವಲ್ಪ ಸುವಾಸನೆ ನಿಮ್ಮ ಕೈಯಲ್ಲೂ ಶಾಶ್ವತವಾಗಿ ಉಳಿದುಕೊಳ್ಳುತ್ತದೆ. ಇದರರ್ಥ ನಾವು ಯಾವುದೇ ಸ್ವಾರ್ಥವಿಲ್ಲದೆ, ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ಇತರರಿಗೆ ಸಹಾಯ ಮಾಡಿದಾಗ ಅದರಿಂದ ಸಿಗುವ ನಿಜವಾದ ಸಂತೋಷ, ನೆಮ್ಮದಿ ಮತ್ತು ತೃಪ್ತಿ ನಮ್ಮ ಜೀವನವನ್ನು ಸುಗಂಧಮಯವಾಗಿಸುತ್ತದೆ. ಮನುಷ್ಯ ಎಷ್ಟೇ ಹಣ ಸಂಪಾದನೆ ಮಾಡಿರಬಹುದು, ಎಷ್ಟೇ ದೊಡ್ಡ ಬಂಗಲೆಯಲ್ಲಿ ವಾಸಿಸುತ್ತಿರಬಹುದು, ಆದರೆ ಆತ ಸತ್ತಾಗ ಅವೆಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗಬೇಕಾಗುತ್ತದೆ. ನಾವು ಸತ್ತ ಮೇಲೂ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಯುವುದು ನಾವು ಇತರರಿಗೆ ಮಾಡಿದ ಸಹಾಯ ಮತ್ತು ನಾವು ತೋರಿದ ಪ್ರೀತಿ ಮಾತ್ರ. ಬೇರೆಯವರ ಕಣ್ಣೀರನ್ನು ಒರೆಸುವ ಕೈಗಳು ಪ್ರಾರ್ಥಿಸುವ ತುಟಿಗಳಿಗಿಂತಲೂ ಶ್ರೇಷ್ಠ ಎಂದು ಯೋಗಿ ರಾಮನ್ ಜೂಲಿಯನ್ಗೆ ವಿವರಿಸುತ್ತಾರೆ. ನಿಮ್ಮ ಜೀವನದ ಉದ್ದೇಶ ಕೇವಲ ನಿಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವುದಷ್ಟೇ ಆಗಿರಬಾರದು. ನಿಮ್ಮ ಸುತ್ತಮುತ್ತಲಿರುವ ಜನರಿಗೆ, ಈ ಸಮಾಜಕ್ಕೆ ನಿಮ್ಮಿಂದ ಏನಾದರೂ ಒಳ್ಳೆಯದಾಗಬೇಕು. ಕಷ್ಟದಲ್ಲಿರುವವರಿಗೆ ಒಂದು ಸಣ್ಣ ಸಹಾಯ ಮಾಡುವುದು, ಹಸಿದವರಿಗೆ ಅನ್ನ ನೀಡುವುದು ಅಥವಾ ನಿರಾಶೆಯಲ್ಲಿರುವವರ ಜತೆ 2 ಒಳ್ಳೆಯ ಮಾತುಗಳನ್ನಾಡಿ ಅವರಲ್ಲಿ ಧೈರ್ಯ ತುಂಬುವುದು ಕೂಡ ಒಂದು ದೊಡ್ಡ ಸೇವೆಯೇ ಆಗಿದೆ. ಜೂಲಿಯನ್ಗೆ ಈಗ ತನ್ನ ಜೀವನದ ಅತಿ ದೊಡ್ಡ ತಪ್ಪು ಅರ್ಥವಾಗತೊಡಗಿತ್ತು. ಈ ಹಿಂದೆ ಆತ ಕೇವಲ ತನ್ನ ಸ್ವಾರ್ಥಕ್ಕಾಗಿ, ತನ್ನ ಪ್ರತಿಷ್ಠೆಗಾಗಿ ಮಾತ್ರ ಬದುಕುತ್ತಿದ್ದ. ಇತರರನ್ನು ಸೋಲಿಸಿ ತಾನು ಗೆಲ್ಲಬೇಕು ಎಂಬುದೇ ಆತನ ಗುರಿಯಾಗಿತ್ತು. ಆದರೆ ಈಗ ಆತನಿಗೆ ಸತ್ಯದ ದರ್ಶನವಾಗಿತ್ತು. ಬೇರೆಯವರ ಮುಖದಲ್ಲಿ ನಗು ತರಿಸುವುದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಈ ಪ್ರಪಂಚದಲ್ಲಿ ಮತ್ತೊಂದಿಲ್ಲ ಎಂಬುದು ಆತನಿಗೆ ಅರಿವಾಯಿತು. ಇದುವೇ ಆ ಹಿಮಾಲಯದ ಮಹಾನ್ ಸನ್ಯಾಸಿಗಳು ಜೂಲಿಯನ್ಗೆ ಕಲಿಸಿದ ನಿಸ್ವಾರ್ಥ ಸೇವೆಯ ಪವಿತ್ರವಾದ ರಹಸ್ಯ. ಸ್ನೇಹಿತರೆ, ಜೂಲಿಯನ್ ಕಲಿತ ಈ ಅದ್ಭುತವಾದ ಪಾಠ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ, ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ನೆಮ್ಮದಿ ನೀಡಿದ್ದರೆ, ದಯವಿಟ್ಟು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರ ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಬದುಕು ಬದಲಿಸುವ ಮತ್ತಷ್ಟು ಅದ್ಭುತ ಪುಸ್ತಕಗಳ ಸಾರಾಂಶಕ್ಕಾಗಿ ನಿಮ್ಮ ನೆಚ್ಚಿನ ಕನ್ನಡ ಬುಕ್ಸ್ ನಾಲೆಜ್ ವಾಹಿನಿಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ.
ಪ್ರತಿಯೊಬ್ಬ ಕನ್ನಡಿಗನ ಮನೆಗೂ ಮತ್ತು ಮನಸ್ಸಿಗೂ ಒಳ್ಳೆಯ ಪುಸ್ತಕಗಳನ್ನು ತಲುಪಿಸುವ ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಪ್ರೀತಿ ಮತ್ತು ಬೆಂಬಲ ಸದಾ ಹೀಗೆಯೇ ಇರಲಿ. ಅಧ್ಯಾಯ 9 ವಜ್ರದ ಹಾದಿ ಮತ್ತು ವರ್ತಮಾನದ ಆನಂದ. ಜೂಲಿಯನ್ ಆ ಸುವಾಸನೆಯ ಗುಲಾಬಿಗಳನ್ನು ನೋಡುತ್ತಿದ್ದಾಗಲೇ ಆ ದೈತ್ಯ ಸುಮೋ ಕುಸ್ತಿಪಟು ವಜ್ರಗಳಿಂದ ಕಂಗೊಳಿಸುತ್ತಿರುವ ಒಂದು ಸುಂದರವಾದ ಹಾದಿಯಲ್ಲಿ ನಡೆದುಕೊಂಡು ಹೋಗುತ್ತಾನೆ. ಆ ಹಾದಿಯಲ್ಲಿ ಹೆಜ್ಜೆ ಹಾಕುತ್ತಿದ್ದಂತೆ ಆತನಿಗೆ ಅತೀವವಾದ ಆನಂದವಾಗುತ್ತದೆ. ಆ ಹಿಮಾಲಯದ ಮಹಾನ್ ಸನ್ಯಾಸಿಗಳು ಹೇಳಿಕೊಟ್ಟ ಕೊನೆಯ ರಹಸ್ಯವೇ ಈ ವಜ್ರದ ಹಾದಿ. ಈ ವಜ್ರದ ಹಾದಿ ಬೇರಾವುದೂ ಅಲ್ಲ, ಅದು ವರ್ತಮಾನ, ಅಂದರೆ ನಾವು ಜೀವಿಸುತ್ತಿರುವ ಈ ಕ್ಷಣ. ಬಹಳಷ್ಟು ಜನರು ತಮ್ಮ ಜೀವನದಲ್ಲಿ ಸಂತೋಷವಾಗಿರಲು ಮುಂದಿನ ಭವಿಷ್ಯದ ಕಡೆಗೆ ನೋಡುತ್ತಾರೆ. ನಾನೊಂದು ದೊಡ್ಡ ಮನೆ ಕಟ್ಟಿದ ಮೇಲೆ ಸಂತೋಷವಾಗಿರುತ್ತೇನೆ, ನನ್ನ ಬಳಿ ಸಾಕಷ್ಟು ಹಣ ಬಂದ ಮೇಲೆ ನಾನು ನೆಮ್ಮದಿಯಾಗಿರುತ್ತೇನೆ ಎಂದು ಕಾಯುತ್ತಲೇ ಇರುತ್ತಾರೆ. ಆದರೆ ಯೋಗಿ ರಾಮನ್ ಹೇಳುವ ಪ್ರಕಾರ ಸಂತೋಷ ಎಂಬುದು ನಾವು ತಲುಪಬೇಕಾದ ಗುರಿಯಲ್ಲ, ಅದು ನಾವು ಸಾಗುವ ದಾರಿ. ನಮ್ಮ ಹಿಂದಿನ ಕಹಿ ನೆನಪುಗಳ ಬಗ್ಗೆ ಚಿಂತಿಸುತ್ತಾ ಅಥವಾ ಭವಿಷ್ಯದ ಬಗ್ಗೆ ಭಯಪಡುತ್ತಾ ನಮ್ಮ ಇಂದಿನ ಸುಂದರ ಕ್ಷಣಗಳನ್ನು ನಾವು ಹಾಳು ಮಾಡಿಕೊಳ್ಳುತ್ತಿದ್ದೇವೆ. ಕಳೆದುಹೋದ ನಿನ್ನೆಗಳು ಕೇವಲ ಒಂದು ಕನಸು, ನಾಳೆಗಳು ಕೇವಲ ಒಂದು ಕಲ್ಪನೆ, ಆದರೆ ಇಂದು ಮಾತ್ರವೇ ನಮ್ಮ ಕೈಯಲ್ಲಿರುವ ನಿಜವಾದ ಉಡುಗೊರೆ. ನೀವು ನಿಮ್ಮ ಗುರಿಯತ್ತ ಸಾಗುತ್ತಿರುವಾಗ ನಿಮ್ಮ ಸುತ್ತಮುತ್ತಲಿನ ಸಣ್ಣ ಸಣ್ಣ ಖುಷಿಗಳನ್ನು ಅನುಭವಿಸಲು ಮರೆಯಬೇಡಿ. ಮಳೆಯ ಹನಿಗಳು ಭೂಮಿಗೆ ಬೀಳುವ ಸದ್ದು, ಸುಂದರವಾದ ನಿಸರ್ಗ, ನಿಮ್ಮ ತಂದೆ ತಾಯಿಯ ಜೊತೆ ಕಳೆಯುವ ಸಮಯ, ಇವೆಲ್ಲವೂ ಕೋಟಿ ರೂಪಾಯಿ ಕೊಟ್ಟರೂ ಸಿಗದಂತಹ ವಜ್ರದ ಹಾದಿಯ ನಿಜವಾದ ಸಂಪತ್ತು. ಜೂಲಿಯನ್ಗೆ ಈಗ ಜೀವನದ ನಿಜವಾದ ಅರ್ಥ ತಿಳಿದಿತ್ತು. ಆ ಕ್ಷಣವೇ ಜೂಲಿಯನ್ ಹಿಮಾಲಯದ ಆ ಸನ್ಯಾಸಿಗಳಿಗೆ ಕೃತಜ್ಞತೆ ಸಲ್ಲಿಸಿ ತಾನು ಕಲಿತ ಈ 7 ರಹಸ್ಯಗಳನ್ನು ಪ್ರಪಂಚದಾದ್ಯಂತ ಇರುವ ಎಲ್ಲಾ ಜನರಿಗೆ ಹಂಚಿಕೊಳ್ಳುತ್ತೇನೆ ಎಂದು ಭರವಸೆ ನೀಡುತ್ತಾನೆ. ಕೋಟ್ಯಾಂತರ ರೂಪಾಯಿ ಬೆಲೆಬಾಳುವ ತನ್ನ ಆಸ್ತಿ ಮತ್ತು ನೆಚ್ಚಿನ ಫೆರಾರಿ ಕಾರನ್ನು ಮಾರಿದ ಆ ಜೂಲಿಯನ್ ಮ್ಯಾಂಟಲ್ ಈಗ ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತ, ನೆಮ್ಮದಿಯ ಮತ್ತು ಸಂತೋಷದ ವ್ಯಕ್ತಿಯಾಗಿ ಬದಲಾಗಿದ್ದನು. ಸ್ನೇಹಿತರೆ, ತನ್ನೆಲ್ಲ ಆಸ್ತಿಪಾಸ್ತಿಗಳನ್ನು ತ್ಯಜಿಸಿ ಹಿಮಾಲಯಕ್ಕೆ ತೆರಳಿದ್ದ ಆ ಯಶಸ್ವಿ ವಕೀಲ ಜೂಲಿಯನ್ ಮ್ಯಾಂಟಲ್ನ ಈ ಅದ್ಭುತ ಪಯಣ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಆದರೆ ನಿಮ್ಮ ಬದುಕಿನ ಹೊಸ ಪಯಣ ಈಗಷ್ಟೇ ಶುರುವಾಗಿದೆ. ಬನ್ನಿ, ಆ ಮಹಾನ್ ಸನ್ಯಾಸಿಗಳು ಜೂಲಿಯನ್ಗೆ ಹೇಳಿಕೊಟ್ಟ ಜೀವನದ ಆ ಅತ್ಯಮೂಲ್ಯ ರಹಸ್ಯಗಳನ್ನು ಮತ್ತೊಮ್ಮೆ ಮೆಲುಕು ಹಾಕೋಣ. 1. ನಿಮ್ಮ ಮನಸ್ಸೆಂಬ ಉದ್ಯಾನವನವನ್ನು ಕೇವಲ ಸಕಾರಾತ್ಮಕ ಯೋಚನೆಗಳಿಂದ ಸುಂದರವಾಗಿಡಿ. 2. ಕಡಲಿನಲ್ಲಿ ದಾರಿ ತೋರುವ ದೀಪಸ್ತಂಭದಂತೆ ನಿಮ್ಮ ಜೀವನದಲ್ಲಿ ಒಂದು ಸ್ಪಷ್ಟವಾದ ಗುರಿ ಇರಲಿ. 3. ಆ ದೈತ್ಯ ಸುಮೋ ಕುಸ್ತಿಪಟುವಿನಂತೆ ಪ್ರತಿದಿನ ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಿ, ನಿಮ್ಮ ಜ್ಞಾನವನ್ನು ಬೆಳೆಸಿಕೊಳ್ಳಿ. 4. ಆ ಗುಲಾಬಿ ಬಣ್ಣದ ತಂತಿಯಂತೆ ಎಂತಹ ಕಷ್ಟ ಬಂದರೂ ಮುರಿಯದಂತಹ ಅಚಲವಾದ ಶಿಸ್ತು ಮತ್ತು ಇಚ್ಛಾಶಕ್ತಿಯನ್ನು ಅಳವಡಿಸಿಕೊಳ್ಳಿ. 5. ಆ ಒಡೆದ ಚಿನ್ನದ ಗಡಿಯಾರದಂತೆ ಕಳೆದುಹೋದ ಸಮಯ ಮತ್ತೆ ಬರುವುದಿಲ್ಲ, ಆದ್ದರಿಂದ ನಿಮ್ಮ ಪ್ರತಿಯೊಂದು ನಿಮಿಷವನ್ನು ಗೌರವಿಸಿ. 6. ಆ ಸುವಾಸನೆಯ ಗುಲಾಬಿಯಂತೆ ಯಾವುದೇ ಸ್ವಾರ್ಥವಿಲ್ಲದೆ ಇತರರಿಗೆ ಸಹಾಯ ಮಾಡುವ ಗುಣ ಬೆಳೆಸಿಕೊಳ್ಳಿ. ಮತ್ತು 7. ಕಳೆದುಹೋದ ನಿನ್ನೆಗಳ ಬಗ್ಗೆ ಚಿಂತಿಸದೆ ಇಂದಿನ ವರ್ತಮಾನ ಎಂಬ ಆ ವಜ್ರದ ಹಾದಿಯಲ್ಲಿ ನಿಮ್ಮ ಪ್ರತಿ ಕ್ಷಣವನ್ನು ಆನಂದಿಸಿ. ಈ ಅದ್ಭುತ ರಹಸ್ಯಗಳನ್ನು ನೀವು ಇಂದೇ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಎಂತಹ ಕಷ್ಟಗಳೇ ಬರಲಿ, ನೀವು ಕೂಡ ನಿಮ್ಮ ಬದುಕಿನಲ್ಲಿ ದೊಡ್ಡ ಇತಿಹಾಸವನ್ನೇ ಸೃಷ್ಟಿಸಬಹುದು. ಸ್ನೇಹಿತರೆ, ಪುಸ್ತಕಗಳು ಮನುಷ್ಯನ ಅತಿ ದೊಡ್ಡ ಶಕ್ತಿ. ಪ್ರತಿಯೊಂದು ಒಳ್ಳೆಯ ಪುಸ್ತಕವು ನಮ್ಮ ಜೀವನವನ್ನು ಬದಲಾಯಿಸುವ ತಾಕತ್ತು ಹೊಂದಿದೆ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಸ್ಫೂರ್ತಿ ನೀಡಿದ್ದರೆ, ನಿಮ್ಮ ಗುರಿಯತ್ತ ಸಾಗಲು ಒಂದು ಹೊಸ ದಾರಿ ತೋರಿಸಿದ್ದರೆ, ದಯವಿಟ್ಟು ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ನಿಮಗೆ ಬೇಕಾದ ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಅದ್ಭುತ ಪುಸ್ತಕಗಳ ಜ್ಞಾನವನ್ನು ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸುಗಳಿಗೆ ಅತ್ಯಂತ ಸರಳವಾಗಿ ತಲುಪಿಸುವ ನಮ್ಮ ಈ ದೊಡ್ಡ ಗುರಿಗೆ ನಿಮ್ಮ ಬೆಂಬಲ ಅತ್ಯಗತ್ಯ. ನಿಮ್ಮ ನೆಚ್ಚಿನ ಕನ್ನಡ ಬುಕ್ಸ್ ನಾಲೆಜ್ ವಾಹಿನಿಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇದು ಕೇವಲ ಒಂದು ವಾಹಿನಿಯಲ್ಲ, ಇದು ನಮ್ಮೆಲ್ಲರ ಬದುಕು ಬದಲಾಯಿಸುವ ಒಂದು ಜ್ಞಾನದ ಅಂಗಳ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಪುಸ್ತಕದ ಸಾರಾಂಶದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಕಲಿಯುತ್ತಿರಿ, ಬೆಳೆಯುತ್ತಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.